ವೀಕ್ಷಕರೇ, ಇದು ನೋಡಿ ಫ್ಯೂಸ್ ಕ್ಯಾರಿಯರ್. ಇದು ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಮನೆ ಒಳಗಡೆ ಮತ್ತೆ ಮನೆ ಹೊರಗಡೆ ಇರೋ ಎಲೆಕ್ಟ್ರಿಕಲ್ ಕೇಬಲ್ಸ್ ಮತ್ತೆ ಎಲೆಕ್ಟ್ರಿಕಲ್ ಎಕ್ವಿಪ್ಮೆಂಟ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇದನ್ನ ಇನ್ಸ್ಟಾಲ್ ಮಾಡ್ತಾರೆ. ಇದು ಹೇಗೆ ನಿಮಗೆ ಪ್ರೊಟೆಕ್ಟ್ ಮಾಡುತ್ತೆ ಅಂತಂದ್ರೆ, ಫಸ್ಟ್ ಇದ್ರೊಳಗಡೆ ಏನಿದೆ ಅಂತ ನೋಡ್ಕೊಂಬಿಡೋಣ. ಇದ್ರೊಳಗಡೆ 4 ಕಾಂಟ್ಯಾಕ್ಟ್ಸ್ ಇದೆ. ಇದೆರಡು ಮೇನ್ ಕಾಂಟ್ಯಾಕ್ಟ್ಸು, ಮೇನ್ ಟರ್ಮಿನಲ್ಸು. ಇದೆರಡು ಫ್ಯೂಸ್ ಕಾಂಟ್ಯಾಕ್ಟ್ಸು, ಫ್ಯೂಸ್ ಟರ್ಮಿನಲ್ಸ್ ಅಂತಾನು ಹೇಳ್ಬೋದು. ಒಂದು ವೈರ್ ತಗೊಂಡು ಇಲ್ಲಿಂದ ಇಲ್ಲಿಗೆ ಲೂಪ್ ಮಾಡ್ತೀವಿ ಈ ಎರಡು ಟರ್ಮಿನಲ್ಸ್ಗೆ, ಅವಾಗ ಇದನ್ನ ಯೂಸ್ ಮಾಡ್ಬೋದು. ಆದರೆ ಯೂಶ್ವಲಿ ಫ್ಯೂಸ್ ನಾವು ಫ್ಯೂಸ್ ಹಾಕೋದು ಅಂತಂದ್ರೆ ಏನು ಮಾಡ್ತೀವಿ ಅಂತಂದ್ರೆ 1.5 ಅಥವಾ 2.5 ಸ್ಕ್ವೇರ್ ವೈರ್ ತಗೊಂಡು ಅದರಲ್ಲಿ ಕೆಲವು ಲೀಡ್ಸ್ ತಗೊಂಡು ಇಲ್ಲಿಂದ ಇಲ್ಲಿಗೆ ಲೂಪ್ ಮಾಡಿ ಇನ್ಸ್ಟಾಲ್ ಮಾಡಿಬಿಡ್ತೀವಿ. ಆ್ಯಕ್ಚುಲಿ ನಾವು ಆ ಥರ ಮಾಡಂಗಿಲ್ಲ. ಇದಕ್ಕೆ ಫ್ಯೂಸ್ ವೈರ್ ಅಂತಾನೆ ಒಂದು ವೈರ್ ಸಿಗುತ್ತೆ, ಅದನ್ನ ಮಾತ್ರ ನೀವು ಯೂಸ್ ಮಾಡಬೇಕು. ಯಾಕೆ ಅಂತಂದ್ರೆ, ನಾರ್ಮಲ್ ಕಾಪರ್ ವೈರ್ಗೆ ಕಂಪೇರ್ ಮಾಡಿಕೊಂಡ್ರೆ ಈ ಫ್ಯೂಸ್ ವೈರ್ನ ಮೆಲ್ಟಿಂಗ್ ಪಾಯಿಂಟ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ಸೊ ಫ್ಯೂಸ್ ವೈರ್ ಯೂಸ್ ಮಾಡೋದ್ರಿಂದ ನೀವು ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ ಮತ್ತೆ ಓವರ್ಲೋಡ್ ಪ್ರೊಟೆಕ್ಷನ್ ಕೂಡ ಅಚೀವ್ ಮಾಡ್ಬೋದು ಇದರಲ್ಲಿ, ಈ ಫ್ಯೂಸಿಂದ. ಇನ್ ಕೇಸ್ ನೀವು ನಾರ್ಮಲ್ ಕಾಪರ್ ವೈರ್ ಯೂಸ್ ಮಾಡಿದ್ರೆ ಓನ್ಲಿ ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ ಮಾತ್ರ ಇರುತ್ತೆ, ಓವರ್ಲೋಡ್ ಪ್ರೊಟೆಕ್ಷನ್ ಅನ್ನೋದು ತುಂಬ ಕಡಿಮೆ. ಮತ್ತೆ ಇದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನೋಡಿಕೊಂಡ್ರೆ, ಒಂದು ಸರ್ಕ್ಯೂಟಲ್ಲಿ ಇದನ್ನ ನೀವು ಸೀರೀಸಲ್ಲಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೀರೀಸಲ್ಲಿ ಇನ್ಸ್ಟಾಲ್ ಮಾಡಿದಾಗ ಆ ಟೋಟಲ್ ಸರ್ಕ್ಯೂಟಲ್ಲಿ ಇದು ವೀಕೆಸ್ಟ್ ಪಾಯಿಂಟ್ ಆಫ್ ದ ಸರ್ಕ್ಯೂಟ್ ಆಗಿರುತ್ತೆ. ಅಂದರೆ ಟೋಟಲ್ ಸರ್ಕ್ಯೂಟಲ್ಲಿ ಇದೇ ವೀಕೆಸ್ಟ್ ಪಾಯಿಂಟ್, ತುಂಬ ವೀಕ್ ಇರೋದು ಇದು. ಸೊ ಸರ್ಕ್ಯೂಟಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ, ಶಾರ್ಟ್ ಸರ್ಕ್ಯೂಟ್ ಅಥವಾ ಓವರ್ಲೋಡ್ ಆದರೆ ವೀಕೆಸ್ಟ್ ಪಾಯಿಂಟ್ ಯಾವುದು? ಇದು. ಸೊ ಅವಾಗ ಇದ್ರೊಳಗಡೆ ಇರೋ ಈ ಫ್ಯೂಸ್ ವೈರ್ ಅನ್ನೋದು ಮೆಲ್ಟ್ ಆಗಿ ಸರ್ಕ್ಯೂಟ್ನ ಎಲೆಕ್ಟ್ರಿಸಿಟಿಯಿಂದ ಐಸೋಲೇಟ್ ಮಾಡುತ್ತೆ. ಇನ್ ಕೇಸ್ ನೀವು ಸ್ವಲ್ಪ ದಪ್ಪ ವೈರು ಅಥವಾ ಬೇರೆ ಯಾವುದಾದ್ರೂ ಕಾಪರ್ ವೈರ್ ಏನಾದರೂ ಇನ್ಸ್ಟಾಲ್ ಮಾಡಿಬಿಟ್ರೆ, ಸೊ ಈ ವೀಕೆಸ್ಟ್ ಪಾಯಿಂಟ್ ಅನ್ನೋದು ಆಗಲ್ಲ. ಇದು ಸರ್ಕ್ಯೂಟ್ಗೆ ಈಕ್ವಲೆಂಟ್ ಇತ್ತು ಅಂತಂದರೆ ಸರ್ಕ್ಯೂಟಲ್ಲಿರೋ ಕೇಬಲ್ಸು ವೈರ್ಸು ಎಲ್ಲ ಸುಟ್ಟು ನಿಮಗೆ ಫೈರ್ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದು ವೀಕ್ಷಕರೇ, ಇದು ನಿಮಗೆ ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ ಆಗುತ್ತೆ ಅಂದ್ಕೊಳ್ತೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ಸಲ್ಲಿ ತಿಳಿಸ್ಕೊಡಿ.